ಇವ್ರು ಒಂದ್ 3-4 ಮೀಡಿಯಾ ಮಾತ್ರ ನನ್ನ ದುಶ್ಮನ್ ಚಾನಲ್ಸ್ ಏನೇನೋ ಬಿಟ್ಕೊಂಡ್ರು. ಇವತ್ತು ಬಂದು ಅವರೇ ಒಳ್ಳೇದ್ ಮಾಡ್ಕೊಂಡು ಅವರೇ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನನ್ಗೆ ಯಾರು ಉಗಿತಾರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ, ಅವ್ರಿಗೆ ಕಾಲ್ ಬೀಳ್ತೀನಿ, ಇನ್ನ ದಯವಿಟ್ಟು ಬೆಗ್ ಮಾಡ್ತೀನಿ, ಇನ್ನ ಜಾಸ್ತಿ ಬೈರಿ. ನನಗೆ ಅದರಿಂದಾನೇ ಒಳ್ಳೇದಾಗ್ತಾ ಇರೋದು. ಹೊಗಳೋದ್ರಿಂದ ನಾನು ಒಳ್ಳೇದೇ ಆಗ್ತಾ ಇಲ್ಲ. ಇನ್ನು ಅಲ್ಲೇ ಇದ್ದೀನಿ ನಾನು. 5,000 ಚಾನಲ್ 125 ಕಂಟ್ರಿಲ್ ಬಂದ್ರು ನಾನು ಅಲ್ಲೇ ಇದ್ದೆ. ನೀವೆಲ್ಲ ಬೈದಿದ್ಕೆ, ಇಡೀ ರೈಡ್ ಆಗಿದ್ಕೆ ನಾನು ಇವತ್ತು ಬಿಗ್ ಬಾಸ್ ಅಲ್ಲಿ. ಓಕೆ, ಈಗ ಬಿಗ್ ಬಾಸ್ ಗೆ ಹೋಗಿದ್ದಕ್ಕೆ ಕ್ಯಾಡಮಾಮ್ ಸತೀಶ್ ಅವ್ರಿಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅಂತ? ತುಂಬಾ ಪ್ಲಸ್ ಆಯ್ತು ಸರ್. ನಾನು ಇಷ್ಟು ವರ್ಷ ಏನ್ ಸಾಹಸ ಹೆಸರು ಮಾಡಿದ್ದೆ, ನಂದು ಏನಿದೆ ಎಲ್ಲಾ ಮಾಡಿದ್ದೆ, ಅದೆಲ್ಲ ಝೀರೋ ಲೆಕ್ಕದಲ್ಲಿ ಒಂದು ಲೆವೆಲ್ಗೆ ಅಂದ್ರೆ ಯಾವ ಲೆಕ್ಕದಲ್ಲಿ ಇದೆ ಸರ್. ಹೊರಗಡೆ ಬಂದಿದ್ದೆ ಸರ್, ರಾತ್ರಿ ತಲೆಗೆಣ್ಣೆ ಹಾಕೊಂಡು ಹಳೆ ಬಟ್ಟೆಯಲ್ಲಿ ಬಂದೆ. ಬಟ್ಟೆ ಎಲ್ಲ ಒಳಗೆ ಸಿಗಾಕೊಂಡಿತ್ತು. ಒಂದ್ ದಿವಸ ಎಲ್ಲ ಒಂದು ಹೋಟ್ಲಲ್ಲಿ ಮಲಗಿಸಿದ್ರು. ಸ್ನಾನ ಮಾಡಕ್ಕೂ ಬಟ್ಟೆ ಇಲ್ಲ, ಸೋಪ್ ಇಲ್ಲ, ಶಾಂಪೂ ಇಲ್ಲ. ಅಲ್ಲಿದ್ರು ಆ ಶಾಂಪೂ ನಾನು ಯೂಸ್ ಮಾಡಲ್ಲ, ನಂದೇ ಬೇಕು ಅದಕ್ಕೆ ಸ್ನಾನನೇ ಮಾಡಿಲ್ಲ ಸರ್. ಒಂದ್ ದಿವಸ ಬಿಟ್ಟು ಇನ್ನೊಂದ್ ದಿವಸನೂ ಸ್ನಾನ ಮಾಡದೇ ಇದ್ದಾಗ ಮಕ ಹೆಂಗಿರುತ್ತೆ, ಆಯಿಲು ಎಣ್ಣೆ ಕೂದಲೆಲ್ಲ ಮಲ್ಗಿ ಸೊಟ್ಟ ಆಗಿ ಅನಂತ್ ನಾಗ್ ಸರ್ ತರ ಆಗ್ಬಿಟ್ಟಿದ್ದೆ. ಅಂದ್ರೆ ಹಿಂದೆ ಬಾಚಿದ್ರೆ ಹಂಗೆ ಕಾಣಿಸ್ತೀನಿ, ಆ ತರ ಆಗ್ಬಿಟ್ಟಿದ್ದೆ. ಇದ್ರಲ್ಲಿ ಅವ್ರು ಕ್ಯಾಬ್ ಅಲ್ಲಿ ಮನೆ ಕಳಿಸ್ತಾರೆ ಸರ್. ಮನೆಗೂ ಆಚೆ ನಾನ್ ಪ್ರಪಂಚ ನೋಡಿ ಎಷ್ಟೋ 20 ದಿವಸ ಆಗೋಗಿತ್ತೇನೋ, 18-20 ದಿವಸ ಆಚೆ ಬರ್ತಾ ಇದೀನಿ ಸರ್. ಸತೀಶ್ ಸರ್ ಅಂತ ರೋಡಲ್ಲಿ ಹೋಗೋ ಗಾಡಿಯವರೆಲ್ಲ ಕತ್ಲೆಯಲ್ಲಿ ಸರ್, ಕತ್ಲೆಯಲ್ಲಿ ಹೋಗ್ತಾ ಇರೋದು. 8 ಗಂಟೆ ರಾತ್ರಿಯಲ್ಲಿ ಇನೋವಾ ಕಾರ್ ಒಳಗೆ ಕರ್ಕೊಂಡು ಹೋಗ್ತಾ ಇದಾರೆ. ಆಚೆ ಹೋಗೋರೆಲ್ಲ ನನ್ ಮುಖ ಕಂಡು ಹಿಡಿತಾವ್ರೆ. ಅಂದ್ರೆ ಸ್ನಾನ ಮಾಡದೆ 2 ದಿವಸ ಆಗಿದೆ, ಹಳೆ ಬಟ್ಟೆ ಗಬ್ಬಟ್ಟೆನೆ ಹಾಕೊಳ್ಳೋದು. ರಾತ್ರಿ ಹೊತ್ತು ಯಾರು ನೋಡ್ತಾರೆ ಅಂತ ಬಿಗ್ ಬಾಸ್ ಅಲ್ಲಾಗ್ಲಿ ಮನೇಲೂ ಆಗ್ಲಿ ತಲೆಗೆ ಎಣ್ಣೆ ಹಾಕೊಂಡ್ರೆ ಅಸಹ್ಯ ಕಾಣಿಸ್ತೀನಿ. ಇದ್ರಲ್ಲಿ ರೆಕಗ್ನೈಸ್ ಮಾಡೋದು ಇದೇ ಬಿಗ್ ಬಾಸ್. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್, ಹೋದ್ರೆ ಎಳೆದಾಡ್ತಾರೆ ಸರ್. ಫೋಟೋ ಅಂತ ಆಚೆ ಹೋದ್ರೆ. ನಿನ್ನೆ ಪಬ್ಗೆ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಸರ್. ಹಿಂದಿ ಅವ್ರು ಬಂದಿರ್ತಾರ ಸರ್, ಹಿಂದಿ ಅವ್ರು ನೋಡೋ ಸರ್ ಆ ಬಿಗ್ ಬಾಸ್ ತನ ಅಂತ ಅನ್ಬಿಟ್ಟು ಬಂದು ಫೋಟೋ ಹೊಡ್ಸ್ಕೊಂತವ್ರೆ ಸರ್. ಯಾವ್ದೋ ಸ್ನೂಸಿ ಅಂತ ಯಾವ್ದೋ ಪಬ್ಗೆ ಹೋಗಿದೆ, ಇಂಡಿಯನ್ ಎಕ್ಸ್ಪ್ರೆಸ್ ಪಕ್ಕ. ನಿನ್ನೆ ನೈಟ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡ್ಸಿದ್ರು. ಅಲ್ಲಿ ಹೋದ್ರೆ ಸರ್ ಹಿಂದಿ ಅವ್ರು ಕಂಡಿಡಿಯಲ್ಲ ಅಂತ ಹೊಟ್ಟೋದೆ. ಅಂದ್ರೆ ಅಲ್ಲಿ ಬರೀ ಹಿಂದಿಯವರೇ ಜಾಸ್ತಿ ಇದ್ರು. ನಾರ್ತ್ ಇಂಡಿಯನ್ಸ್ ಎಲ್ಲ ಬೆಳ್ಳಿಗಿರೋರೇ ಇದ್ರು. ಕನ್ನಡದವ್ರ ತರ ಯಾರು ಕಾಣಿಸ್ಲಿಲ್ಲ. ಅದಕ್ಕೆ ಧೈರ್ಯವಾಗಿ ನುಗ್ಬಿಟ್ಟೆ ನಾನು. ಬಂದ್ರು, ನಾನು ಮಧ್ಯದಿಂದ ಬಂದ್ಬಿಡ್ತೀನಿ ಅಂತ. ಫ್ರೆಂಡ್ಸ್ ಎಲ್ಲ ಒಂದ್ 10 ಜನ ಇದ್ರು. ಸೀದಾ ಒಳಗೋದೆ ಸರ್. ಕೂತಿದ್ರೆ ಹಿಂಗ್ ನೋಡೋದು, ಬಿಗ್ ಬಾಸ್ ಅಂತ ಹಿಂದಿಯವರು ಕನ್ನಡ ನೋಡಿದ್ದಾರೆ ಸರ್. ಆ ಲೆವೆಲ್ಗೆ ಬರೀ 3 ವಾರಕ್ಕೆ ನನ್ನ ಹೆಸರು ತಗೊಂಡಿದೀನಿ ಅಂದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಕೆಟ್ಟ ಹೆಸರು ತಗೊಂಡ್ ಬರ್ಲಿಲ್ಲ, ಅಂದ್ರೆ ಒಳ್ಳೆ ಹೆಸರು ತಗೊಂಡ್ ಬಂದೆ ಅಂತ ಜನ ಆಮೇಲಿಂದ ಗೊತ್ತಾಯ್ತು. ಅಂದ್ರೆ ಅಲ್ಲಿ ಆಚೆ ಏನ್ ತೋರಿಸಿದಾರೆ ಇನ್ನೂ ನಾನ್ ನೋಡಕ್ ಆಗಿಲ್ಲ. ನಾನ್ ಬಂದಿದ್ದ ದಿವಸ ರಾತ್ರಿ ಏನ್ ಬಂತು ಅದೊಂದೇ ನೋಡಿರೋದು. ಯಾಕಂದ್ರೆ ನಿದ್ದೆ ಇಲ್ದೆ ಆಚೆಯಿಂದ ಇದ್ದು ನಾನು ಯಾವ್ದು ಎಪಿಸೋಡ್ ನೋಡಕ್ಕೆ ಆಗಿಲ್ಲ. ಆದ್ರೆ ನಂದು ಎಂಟ್ರಿ ಮಾತ್ರ ಕುತೂಹಲದಿಂದ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಮನೇಲಿ ನೋಡಿದೆ ಜಿಯೋ ಸ್ಟಾರ್ ಅಲ್ಲಿ. ಎಂಟ್ರಿ ಹೆಂಗಿತ್ತು, ನಾನು ಹೆಂಗ್ ಕಾಣಿಸ್ತಾ ಇದ್ದೆ ಅಂತ. ಅದ್ ಬಿಟ್ರೆ ನಾನು ಬಂದಿದ್ದ ದಿವಸ ರಾತ್ರಿ ನಂದು ಆಚೆ ಹಾಕಿದ್ದನ್ನು ನೋಡ್ದೆ. ಅದ್ ಬಿಟ್ಟು ನೆನ್ನೆದು ನೋಡಿಲ್ಲ, ಇವತ್ತು ನೋಡ್ಲೇಬೇಕು. ಯಾಕಂದ್ರೆ ಆ ಲೆವೆಲ್ಗೆ ಇತ್ತು ನೆನ್ನೆದು. ನಾನು ಇವತ್ತು ಅದಕ್ಕೆ ಬೇಗ ಹೋಗಿ ಇವತ್ತು ಎನಿ ಕಾಸ್ಟ್ ನೋಡ್ಲೇಬೇಕಾಗುತ್ತೆ. ಓಕೆ, ಬಿಗ್ ಬಾಸ್ ಅಂತೂ ಹೋಗ್ತೀರಾ. ಬಿಗ್ ಬಾಸ್ ಅಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಇರ್ತೀರಾ ಸರ್. ಸೊ ಇಷ್ಟು ಬೇಗ ಎಲಿಮಿನೇಟ್ ಆದೆ ಅನ್ನುವಂತಹ ಕೊರಗು ಏನಾದ್ರು ಇದೆಯಾ ಅಂತ? ಸರ್ ಇಲ್ಲ, ನನ್ಗೆ ಏನಂದ್ರೆ ಸರ್ ಗೊತ್ತಾಗ್ಬಿಡುತ್ತೆ, 6th ಸೆನ್ಸ್. ಅಂದ್ರೆ ಇವಾಗ ನಾನು ಎಷ್ಟು ದಿನ ಬಾಳ್ಕೆ ಬರ್ತೀನಿ, ಎಷ್ಟು ದಿನ ಇರ್ತೀನಿ, ಎಷ್ಟು ದಿನ ಇರಬಲ್ಲೆ, ಎಷ್ಟು ದಿನ ಇರಕ್ಕಾಗಲ್ಲ. ಈಗ ಹೋದ್ರೇನೆ ಸರಿ, ಇದು ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ನೋದು ನನ್ಗೆ ಮುಂದಾಲೋಚನೆ ತುಂಬಾ ಇದೆ ಸರ್. ನಾನು ಫಸ್ಟ್ ವೀಕ್ ಹೋದಾಗ ಫೈನಲಿಸ್ಟ್ 5 ಅಲ್ಲಿ ನಾನು ಇರ್ತೀನಿ ಅನ್ನೋ ಹೋಪ್ಸ್ ಬಂದಿತ್ತು. 2ನೇ ವಾರ ಏನಾಯ್ತು, ಗುಂಪುಗಾರಿಕೆ ಸ್ಟಾರ್ಟ್ ಆಗೋಯ್ತು. ಅವಾಗ ಏನಾಗುತ್ತೆ, ಎಲ್ಲ ಏನ್ ಮಾಡಿದ್ರಲ್ಲ ಅವಾಗ ಗುರುವಾರದವರೆಗೂ ನಂಬಿಕೆ ಇತ್ತು ನನ್ಗೆ. ಇನ್ನ 100% 2-3 ಮಂತ್ಸ್ ಇದ್ದೇ ಇರ್ತೀನಿ, ಇಲ್ಲ ಫೈನಲ್ ವರ್ಗೂ ಇರ್ತೀನಿ ಅಂತ. ಇವ್ರು ಗುರುವಾರದಿಂದ ಉಲ್ಟಾ ತಿರುಗ್ಬಿಟ್ರು ಸರ್. ಎಲ್ಲ ಲಾಸ್ಟ್ ಗುರುವಾರ, ಈ ಗುರುವಾರ ಅಲ್ಲ ಅದ್ರ ಲಾಸ್ಟ್ ಗುರುವಾರ. ಅವಾಗ ನನ್ಗೆ ಇದಾಗೋಯ್ತು, ಇವ್ರು ಇಷ್ಟೊಂದು ಆ ಎಮ್ಮನ್ ನಂಬ್ತಾ ಇದಾರಲ್ಲ. ಅಂದ್ರೆ ಆ ಎಮ್ಮ ಹೆಂಗೆ ಮಾಡ್ತಾಳೆ ಅಂದ್ರೆ ಸರ್, ತಥಾಸ್ತು ಅಂದ್ರೆ ತಥಾಸ್ತು, ಅವ್ರಷ್ಟೇ ಹೋಗೆ ಆ ಲೆವೆಲ್ಗೆ ಅವ್ರನ್ನ ಸೆಟಪ್ ಮಾಡ್ತಾ ಇದ್ರು. ಅವಾಗ ಗೊತ್ತಾಗೋಯ್ತು ಈ ಸಲ ಪಕ್ಕಾ ಕಳಿಸ್ತಾರೆ ಅಂತ. ಚಂದ್ರಪ್ರಭಾಗೂ ಹೇಳ್ಬಿಟ್ಟಿದೆ, ಜೋಡಿ ಇದೆ, ನನ್ನ ಸೇರ್ಸ್ ಕಳಿಸ್ತಾರೆ, ನೀನೇನು ನಾನು ಇರಕ್ಕೆ ಇನ್ನ ಇಷ್ಟ, ನೀನ್ ಕಳಿಸ್ತೀರ ಅಂತ ಕೂಲಾಗಿ ಹೇಳ್ತಾ ಇದೆಯಾ ಅಂತಾನು ಜಗಳ ಆಗತ್ತೆ ಲೈಟ್ ಆಗಿ. ಅಷ್ಟ್ರಲ್ಲಿ ನೋಡಿದ್ರೆ ಆ ಶನಿವಾರಕ್ಕೆ ಕಟ್ ಮಾಡ್ಬಿಡ್ತಾರೆ. ಅವಾಗ ಧೈರ್ಯ ಅವ್ರಿಗೆ ಬರುತ್ತೆ, ನನ್ಗೆ 100% ನನ್ನೇ ಏನ್ ಮಾಡೋರೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಚಂದ್ರಪ್ರಭಾ ಹೆಸರು ಜೋಡಿ ಇದ್ದಾಗ್ಲೂ ಎತ್ಕೊಳಲ್ಲ, ನನ್ನ ಹೆಸರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದ್ ಏನಂದ್ರೆ ಯಾರು ಹೈಲೈಟ್ ಆಗ್ತಾರೆ ಅವ್ರನ್ನ ತುಳಿತಾರೆ ಸರ್. ಈಗ ನೋಡಿ ರಕ್ಷಿತಾ ನೋಡಿ ಎಷ್ಟು ಹೈಲೈಟ್ ಆಗ್ತಾ ಇದ್ದಾಳೆ, ಎಷ್ಟು ಒಳ್ಳೆಯವಳು. ಈಗೆಲ್ಲ ಅವಳ ಮುಂದೆ ಬಿದ್ರು. ಅಷ್ಟು ಜನ ಬಿದ್ದಾಗ ಏನಾಗುತ್ತೆ, ಅವಳ ಆಕ್ಟಿವ್ನೆಸ್ ತುಸ್ಸ ಮಾಡ್ತಾರೆ. ಇವ್ರದ್ದು ಏನಂದ್ರೆ ಇವ್ರು ಟ್ರೈನ್ಡ್ ಆಗಿ ಬಂದಿದ್ದಾರೆ ಸರ್. ಮೋಸ್ಟ್ಲಿ ಯಾರು ಮೆರಿತಿರ್ತಾರೆ ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋದು ಎಲ್ಲೋ ಯಾರೋ ಕೋರ್ಸ್ ಮಾಡಿದ್ದಾರೆ.
ಅಂದ್ರೆ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗೆ ಯಾರಿಗಾರು ಗೊತ್ತಿರುತ್ತಲ್ಲ, ಹೇಳಿರ್ತಾರೆ ನಮ್ಗೆ ಏನೇನು ಗೊತ್ತಿಲ್ಲ, ಇಲ್ಲಿ ಏನ್ ಜಗಳ ಆಡ್ಬೇಕಾ, ಜಗಳ ಆಡ್ಬಾರ್ದಾ, ಒಳ್ಳೆಯವ್ರು ಅನ್ಸ್ಕೋಬೇಕಾ, ಕೆಟ್ಟವ್ರು ಅನ್ಸ್ಕೋಬೇಕಾ, ಶಕುನಿ ಅನ್ಸ್ಕೋಬೇಕಾ, ತಂದಿಕ್ಬೇಕಾ, ಏನು ನಮ್ಗೆ ಗೊತ್ತಿಲ್ಲ. ಒಳ್ಳೆಯವರು ನಾವ್ ಹೆಂಗಿರ್ತೀವಿ ಹಂಗಿರ್ರಿ ಅಂತಾರಲ್ಲ, ನಾನ್ ಹೆಂಗಿದ್ದೆ ಹಂಗಿದ್ದೆ. ಮುಸುರೆ ತಿಕ್ಕೊಂಡು ಲೆಟ್ರಿನ್ ತಿಕ್ಕೊಂಡು, ನಂದು ಮನೆ ಇದೆ ಸರ್, ಕೆಂಗೇರಿಲಿ ಇನ್ನೊಂದು ಮನೆ ಇದೆ, ಅಲ್ಲಿ A to Z ಕೆಲಸದವ್ ನಾನೇ ಸರ್. ಅಡಿಗೆ ಮಾಡೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ನೆಲ ಒರ್ಸೋದ್ರಿಂದ, ಕಸ ಗುಡ್ಸೋದ್ರಿಂದ, ಗಿಡಕ್ಕೆ ನೀರ್ ಹಾಕೋದ್ರಿಂದ, ಶೋಕೇಸ್ ಒರ್ಸೋದ್ರಿಂದ A to Z ನಾನೇ. ಆತರ ನನ್ಗೆ ನನ್ ಮನೆ ನನ್ನ ವಸ್ತು ಅಂತ. ಇಲ್ಲಿ ಹೆಂಗಿರ್ಬೇಕು ಅನ್ನೋದೇ ಅರ್ಥ ಆಗ್ಲಿಲ್ಲ. ಲೆಟ್ರಿನ್ ತೊಳೆಯೋದ್ನು ಕಂಡಮಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನೀನ್ ಲಾಯಕ್ಕು ತರ, ಚೀಪ್ ತರ, ಆಮೇಲೆ ನೀನ್ ಅಡಿಗೆ ಮನೆಗೆ ಬರ್ಬೇಡ ಅಂತ. ನಾನು ಕೈಯಲ್ಲಿ ಬೇಕಾದ್ರೂ ತೊಳಿತೀನಿ ಹಿಂದೆ, ಅಂದ್ರೆ ಎಕ್ವಿಪ್ಮೆಂಟ್ ಇಲ್ದೇ ಇದ್ರೆ. ಈಗ ಅಲ್ಲಿ ಬ್ರಷ್ ಎಲ್ಲ ಇದೆ, ನಾನೇ ಕೈಯಲ್ಲಿ ಮುಟ್ಟನ? ನಿಮ್ಗೆ ಅರ್ಥ ಆಗ್ತಿದೆ ಸರ್? ಯಾರು ನಿಮ್ಗೆ ಲೆಟ್ರಿನ್ ತೊಳಿಬೇಕಾದ್ರೆ ನಿಂಗೆ ಕಂಡಮ್ಸ್ ಮಾಡಿದ್ರು? ಎಲ್ಲಾರು ಸರ್, ಒಂದು ಮೂವಿ ಆಕ್ಟರ್ಸ್ ಯಾರ್ಯಾರಿದ್ರು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ರು ಸರ್. ಅಂದ್ರೆ ಅವ್ರಿಗೆ ತಲೆ ಮೇಲೆ 2 ಕೊಂಬಿದ್ದಂಗೆ. ನಾವೆಲ್ಲ ಪೇಪರ್ ಆಯೋರು, ಅವರೆಲ್ಲ ಸುಪೀರಿಯರ್. ನಾವೆಲ್ಲ ಮುನ್ಸಿಪಾಲಿಟಿ ಕಸ ಗುಡ್ಸೋ ಲೆವೆಲ್ಗೆ ನಮ್ನ ಟ್ರೀಟ್ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾರ್ನು ಅಮ್ಮ ಬಿಟ್ಟು, ಮಲ್ಲಮ್ಮನ್ ಬಿಟ್ಟು, ಯಾಕಂದ್ರೆ ಏಜ್ ಆಗಿದೆ ಅಂತ. ಈ ಮಿಕ್ದವ್ರು ಯಾರ್ಯಾರು ಬಡು ಇರ್ತಾರ, ಬೆಲೆ ಈ ಫೀಲ್ಡ್ ಇಂದ ಬೇರೆ ಫೀಲ್ಡ್ ಇಂದ ಬಂದಿರ್ತಾರೆ, ಅವ್ರನ್ನೆಲ್ಲ ಚೀಪ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ನ ಮಾತಾಡಕ್ಕೂ ಎಂಕರೇಜ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಫಸ್ಟ್ ವೀಕ್ ಅಲ್ಲಿ ಫುಲ್ಲು ನನ್ ಮೇಲೆ ಬಂದ್ಬಿಡುತ್ತೆ. ಅಂದ್ರೆ ಹೈಪ್, ಅಂದ್ರೆ ನಂದೇ ಸ್ಟೋರಿ ಅವ್ರುಗಳು ಕೇಳ್ತಾ ಇರ್ತಾರೆ. ಗುಡ್ಡೆ ಹಾಕೊಂಡು ನಾನ್ ಮಧ್ಯ ಕೂತಿರ್ತೀನಿ, ನನ್ ಸ್ಟೋರಿನೇ ಕೇಳ್ಕೊಂಡು ಇರ್ತಾರೆ. ಅದೇನಾಗೋಯ್ತು, ನಾವೆಲ್ಲ ಅವ್ನ ಹೈಪ್ ಮಾಡ್ತಾ ಇದೀವಿ, ಅವ್ನ ಹೈಲೈಟ್ ಆಗ್ತಾನೆ, ನಾವಾಗಲ್ಲ ಅಂತ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ನಾನು ಮಾತಾಡೋದೆಲ್ಲ ಫೇಕು, ಸುಳ್ಳು, 125 ಕಂಟ್ರಿ ಅಂತೆ, ಹಂಗೆ ಹಿಂಗೆ ಅಂತಾರೆ. ಈಗ ನಾನು ಅಲ್ಲಿ ಪ್ರೂಫ್ ತೋರ್ಸಕ್ ನನ್ನ ಹತ್ರ ಮೊಬೈಲ್ ಇದೆಯಾ, ಅದಕ್ಕೆ ಆಯ್ತು ಬಿಡು ಅಂತ ಹಂಗೆ ಸುಮ್ಮನೆ ಆಗ್ತೀನಿ. ಅದನ್ನ ಮಾತಾಡಕ್ ಹೋದ್ರೆ ಮಾತಾಡಕ್ ಬಿಡಲ್ಲ, ಅದರಿಂದ ನಾನು ಮಾತಾಡೋದೇ ಸ್ಟಾಪ್ ಮಾಡ್ಬಿಡ್ತೀನಿ. ಈಗ ರಕ್ಷಿತಾ ಅವರನ್ನ ಅಶ್ವಿನಿ ಗೌಡ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಹೌದು, ಟಾರ್ಗೆಟ್ ಮಾಡ್ತಿದಾರ ಇಲ್ವಾ? ನೀವು ಒಂದಷ್ಟು ದಿನಗಳ ನಾನ್ ಲೈವ್ ನಾನೇ ಸಾಕ್ಷಿ. ಟಾರ್ಗೆಟ್ ಮಾಡ್ತಾ ಇದಾರೆ. ಯಾರು ಟಾರ್ಗೆಟ್? ಅವ್ರ ಬಲವಾದ ಕಾಂಪಿಟೇಟರ್. ಆಮೇಲೆ ಮನೆಗೆ ಹೈಲೈಟ್ ಆದ್ಲು, ಬೇಗ ಬಂದು ಎಲ್ಲಾರ ಪ್ರೀತಿ ಗಳಿಸಿದ್ಲು, ಅಷ್ಟು ಹೊಂದ್ಕೊಳ್ತಾ ಇದ್ಲು, ಅಷ್ಟು ಕೆಲಸ ಮಾಡ್ತಾ ಇದ್ಲು. ಎಲ್ಲಾರ ಕೆಲಸ ಒಬ್ಳೆ ಮಾಡು ಅಂದ್ರು ಮಾಡಕ್ ರೆಡಿ ಇದ್ಲು. ಆಮೇಲೆ ಅಣ್ಣ ಅಂತ ಎಲ್ಲಾರ್ಗು ಕನೆಕ್ಟಿಂಗ್ ಆದ್ಲು. ಆಮೇಲೆ ಎಲ್ಲಾರ ಜೊತೆನೂ ಖುಷಿಯಾಗಿ ಆಕ್ಟಿವ್ ಆಗಿ ಜಾಯ್ಫುಲ್ ಆಗಿದ್ಲು. ನಮ್ಗಂತೂ ಅವಳು ಕಂಡ್ರೆ ಇಷ್ಟ. ನಮ್ನು ಅಣ್ಣ ಅಂತ ಬಾಯಿ ತುಂಬಾ ಮಾತಾಡ್ಸವಳು. ಚಂದ್ರಪ್ರಭಾಗೆಲ್ಲ ಆಯಿಲ್ ಮಸಾಜ್ ಮಾಡೋದು, ಒಂಥರ ಮನೆ ತರ ಫೀಲ್ ಕೊಟ್ಬಿಟ್ಲು. ಎಲ್ಲಾರ್ಗು ಹೊಂದ್ಕೊಂಡು, ಎಲ್ಲಾರು ಅಡಿ ಹೊಡ್ಕೊಂಡು ಹೆಸರು ತಗೊಂಡ್ಬಿಟ್ಲು. ಇವ್ರಿಗೆ ಏನಾಗೋಯ್ತು, ಹೊಟ್ಟೆ ಉರಿ ಬಂತು. ಏನಾರ ಮಾಡಿ ಅವ್ರನ್ನ ಅದುಂಬೇಕು ಅಂತ ಇವ್ರಿಬ್ರು ಮಾತಾಡ್ಕೊಂಡಿರ್ಬೇಕು. ಆದ್ರೆ ನಮ್ಗೆ ಅದೆಲ್ಲ ಆಚೆ ಬಂದ್ಮೇಲೆ ಅವರು ಜಗಳಾಡಿದ್ರಿಂದ ಗೊತ್ತಾಗಿದ್ದು. ಒಳಗಿದ್ದಾಗ ಏನೇನಾಯ್ತು ಹೇಳ್ಬಿಡ್ತೀನಿ. ಆ ಹುಡುಗಿ ಪಾಪ ಕನ್ನಡ ಬರಲ್ಲ ಫಸ್ಟ್. ಅದು ಕನ್ನಡ ಬರ್ತಿದ್ರು ಮಾತಾಡ್ತಿಲ್ಲ ಅಂತ ಅಪ್ಸಿದ್ರು, ಅದು ಸುಳ್ಳು. ಅವಳಿಗೆ ಫಸ್ಟ್ ಬಂದು ಲೈಕ್ ಅಂತ ಲೇಟ್ ಮಾಡ್ತಿರ್ಲಿಲ್ಲ, ಅದೇ ನಿಜ. ಅವಳಿಗೆ ಕನ್ನಡ ಆಗ ಕಲಿಯಕ್ ಟ್ರೈ ಮಾಡ್ತಿದ್ಲು. ಯಾಕಂದ್ರೆ ಕನ್ನಡ ಫ್ರೆಂಡ್ಸ್ ಗಿಂತ ಅವಳಿಗೆ ತುಳು, ಹಿಂದಿ ಫ್ರೆಂಡ್ಸ್ ಜಾಸ್ತಿ ಇತ್ತು. ಅದರಿಂದ ಅವಳು ಕನ್ನಡ ಎಷ್ಟು ಬರ್ತಿತ್ತು ಫಸ್ಟ್ ಅದೇ ನಿಜ. ಆಮೇಲೆ ಎಷ್ಟು ಮಾತಾಡ್ತಿದ್ಲು ಅದು ನಮ್ಮಿಂದ ಕಲ್ತು. ನಮ್ಮ ಹತ್ರ ಚಂದ್ರಪ್ರಭಾ ಹತ್ರ ಎಲ್ಲ ಮಾತಾಡಿ ಕನ್ನಡ 25% ಕಲ್ತ್ಲು. ಅಂದ್ರೆ ಒಂಚೂರು ಜಾಸ್ತಿ ಕಲ್ತ್ಲು, ತೊದ್ಲದು ಕಡಿಮೆ ಮಾಡಿದ್ಲು. ಎಲ್ಲ ರೇಗ್ಸಿ ಪಾಪ ದಿಸ್ ಲೈಕ್ ದಟ್ ಡಿಟ್ ಅನ್ಕೊಂಡು ರೇಗ್ಸಿ ಪಾಪ ಡೌನ್ ಮಾಡಿದ್ರು. ಆದ್ರೆ ಕನ್ನಡ ಮಾತಾಡ್ಕೊಂಡು ಎಷ್ಟಾಗುತ್ತಷ್ಟು ಹಿಂಗೆ ಡ್ಯಾನ್ಸ್ ಮಾಡೋದು, ಕುಣಿರಿ ಅನ್ನೋದು, ಚಪ್ಪ 1 2 3 ಅದೇನೋ ಫಿಶು ನೀರಿಗೆ ಬಿತ್ತು ಜಿದ್ದು ಚಪ್ಪ ಏನೇನೋ ನಮ್ಗೆ ತುಂಬಾ ಎಂಜಾಯ್ಮೆಂಟ್ ಕೊಡ್ತಾ ಇದ್ಲು. ನಮ್ಗೆ ಖುಷಿ ಆಗ್ತಿತ್ತು. ಒಂದು 1-2 ಅವರ್ ಅವಳಿಂದ ಟೈಮ್ ಪಾಸ್ ಆಗ್ತಿತ್ತು. ಎಲ್ಲ ಅವಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವು. ಇವರಿಬ್ರು ಹಿಂದೆ ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಮಸ್ಲತ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಫಸ್ಟ್ ಒಳ್ಳೆಯವ್ರು ಅನ್ಸ್ಕೊಂಡ್ರು. ನಾನೇ ದೇವ್ರು ಅನ್ಕೊಂಡ್ಬಿಟ್ಟಿದ್ದೆ ಅಶ್ವಿನಿ ಗೌಡ ಅವ್ರಿಗೆ. ಆಚೆ ಬಂದ್ ನೋಡಿದ್ಮೇಲೆ ನಮ್ಮಮ್ಮ ಹೇಳಿದ್ಮೇಲೆ ಅದಕ್ಕೆ ಹಾಕೊಂಡ್ ನೋಡಿದ್ರೆ ಸಿಟ್ಟೆ ನನಗ್ ಬಂದ್ಬಿಡ್ತು. ನನಗೆ ಸಿಟ್ಟು ಬಂದ್ರೆ ಜನಕ್ಕೆ ಇನ್ನೆಷ್ಟು ಸಿಟ್ಟು ಬಂದಿರುತ್ತೆ. ಯಾಕಂದ್ರೆ ಅವಳ ಅಮಾಯಕಿ ಹುಡುಗಿ, ಇನ್ನೋಸೆನ್ಸ್. ಅವಳಿಗೆ ಡಬಲ್ ಗೇಮ್ ಮಾಡೋದ್ ಬರಲ್ಲ, ತಂದಿಕ್ಕದ್ ಬರಲ್ಲ, ಚಾಡಿ ಹೇಳೋದ್ ಬರಲ್ಲ. ಅವಳು ಎಂಜಾಯ್ ಮಾಡ್ತಾಳೆ. ನೀವು ಮರ್ಯಾದೆ ಕೊಟ್ರೆ ಎಂಜಾಯ್ ಮಾಡ್ತಾಳೆ, ಇಲ್ಲ ಅಂದ್ರೆ ಪಾಪ ಎದ್ದೊಟ್ಟೋಗ್ತಾಳೆ ನೀವ್ ಮಾತಾಡ್ಸಿಲ್ಲ ಅಂದ್ರೆ. ಆಮೇಲೆ ಮನುಷ್ಯ ಅರ್ಥ ಮಾಡ್ಕೊಂತಾಳೆ, ಇವ್ನು ನನಗೆ ಡೂಪ್ಲಿಕೇಟ್ ವ್ಯಾಲ್ಯೂ ಕೊಡ್ತಾವನ ರಿಯಲ್ ಅಂತವ್ರು ಮಾತ್ರ ಸವಾಸ ಮಾಡ್ತಾಳೆ. ಬರೀ ನಮ್ದು ಚಂದ್ರಪ್ರಭಾ, ಮಲ್ಲಮ್ಮ, ಇನ್ಯಾರ ಹತ್ರ ಮಾಳು ಅಂತವ್ರ ಜೊತೆ ಮಾತಾಡೋಳು. ಆ ಐಫೈ ಅವ್ರ ಜೊತೆ ಅಷ್ಟಕ್ಕಷ್ಟೇ. ಯಾಕಂದ್ರೆ ಅವರು ಅವಳನ್ನ ಚೀಪಾಗಿ ನೋಡ್ತಾ ಇದ್ರು. ಮಿಕ್ಕಿದ ಆಕ್ಟರ್ಗಳು ಅವ್ರು ಇವರೆಲ್ಲ ಚೀಪಾಗಿ ನೋಡ್ತಿದ್ರು. ಹತ್ರಕ್ಕೂ ಬರ್ತಿರ್ಲಿಲ್ಲ, ಮತ್ತೆ ಕೇರ್ಲೆಸ್ ಆಗಿ ಮಾತಾಡ್ಸೋರು. ಒಂಥರ ಯಾರೋ ಆ ಲೆವೆಲ್ಗೆ ಚೀಪಾಗಿ ಮಾತಾಡೋರು. ನಾವ್ ಹಂಗಿಲ್ಲ, ಪಾಪ ಮುಟ್ಕೊಂಡು ಹೊಡ್ಕೊಂಡು ಎಲ್ಲ ಅಣ್ಣ ಅಂತ ಕೈ ಹಿಡ್ಕೊಂಡು ಎಲ್ಲ ಮಾತಾಡ್ಸೋಳು. ತುಂಬಾ ಚೆನ್ನಾಗಿ ಮನೇನ ಗ್ಲೋ ಮಾಡ್ಬಿಟ್ಲು. ಗ್ಲೋ ತರ, ಅಂದ್ರೆ ಕಳೆ ಬರ್ಸಂಗೆ ಅವಳಿಂದ ಎಂಟರ್ಟೈನ್ಮೆಂಟ್ ತರ ಮಾಡ್ಬಿಟ್ಲು. ಫಸ್ಟ್ ಎಲ್ಲ ಗಿಲ್ಲಿ ಮಾಡ್ತಾ ಇದ್ರು, ಅಂದ್ರೆ ಅವ್ರದ್ದು ಅತಿ ಆಗ್ಬಿಡ್ತು. ಚಿಕ್ಕದು ಓವರ್ ಮಾಡಿ ಓವರ್ ಆಗ್ಬಿಡ್ತು ಅವ್ರದ್ದು. 3 ಹೊತ್ತು ಬರೀ ಮಾತು ನಮ್ಗೆ ಎಲ್ಲಾರ್ಗು ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಗಿಲ್ಲಿದು. ಈ ಹುಡುಗಿದು ಒಂಥರ ಸೋಬರ್ ಅನ್ನಿಸ್ತು. ಸೋಬರ್ ಅಂದ್ರೆ ವಾವ್ ಅನ್ನಿಸ್ತು. ಆವಾಗ ಬೆಳೀತಾ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. ಇವ್ರು ಏನ್ ಮಾಡಿದ್ರು, ಒಂದು ರಾತ್ರಿ ಅವಳಿಗೆ ನೈಟ್ ಹೊತ್ತು ನಿದ್ದೆ ಬರಲ್ಲ. ಅವಳು ಮೊದ್ಲೇ ಹೇಳಿದ್ಲು,
ನೈಟ್ ಹೊತ್ತು ಅವಳಿಗೆ ಏನಂದ್ರೆ ಅವಳು ಸೊಸೈಟಿಲಿ ರಾತ್ರಿ ಎಲ್ಲ ಎದ್ದಿರ್ತಾರಂತೆ, ಬೆಳಿಗ್ಗೆ ಮಲ್ಕೊಂತಿದ್ರಂತೆ, ಅದರಿಂದ ಬರಲ್ಲ. ಆದ್ರೆ ನಮ್ಗೆ ಯಾರಿಗೂ ಮಲ್ಕೋಬೇಡಿ ನನ್ನ ಜೊತೆ ಇರಿ ಅಂತಾನು ಹೇಳ್ತಾ ಇರ್ಲಿಲ್ಲ. ಎಲ್ಲ ಮಲಗದ ಮೇಲೆ ಎದ್ದೋಗ್ತಾ ಇದ್ಲು. ಏನಕ್ಕಂದ್ರೆ ಇಲ್ಲಿ ಡ್ಯಾನ್ಸ್ ಹಾಡ ಹೇಳ್ಕೊಂಡ್ರೆ ನಮ್ಗೆ ಡಿಸ್ಟರ್ಬ್ ಅಂತ ಎದ್ದೋಗ್ತಾ ಇದ್ಲು. ಎದ್ದೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಕ್ಯಾಮ್ರಾ ಇದೆ, ಟಾಯ್ಲೆಟ್ ಅಲ್ಲಿ ಆಚೆ, ಅಲ್ಲಿ ಕ್ಯಾಮ್ರಾಗೆ ರೀಲ್ಸ್ ಮಾಡ್ತಾರಲ್ಲ ಊರಲ್ಲಿ, ಆ ತರ ರೀಲ್ಸ್ ತರ ಅವಳು ದಾಂಡಿಯಾ ಇಷ್ಟ ಅವಳಿಗೆ. ದಾಂಡಿಯಾ ಪಾಪ ಇಲ್ಲಿದ್ರು ಕುಣಿತಿರ್ತಾಳೆ, ಅಲ್ಲೂ ದಾಂಡಿಯಾ ಮಾಡಿದಾಳೆ. ರಾ ರಾ ಆ ಸಾಂಗ್ ಒಳಗ್ ಬರೋದೇ ಇಲ್ಲ, ಅವಳು ಕೇಳೇ ಇಲ್ಲ. ದೇವದ್ ಸಾಂಗ್ ರಾ ರಾ, ಆ ಮೂವಿ ಸಾಂಗ್ ಗೊತ್ತಿಲ್ಲ, ಆ ಸಾಂಗು ಗೊತ್ತಿಲ್ಲ, ಅದ್ರ ವರ್ಡಿಂಗು ಗೊತ್ತಿಲ್ಲ ಅವಳಿಗೆ. ಆ ಸಾಂಗ್ ರಾ ರಾ ಅನ್ನೋದು ಯೂಸೇ ಮಾಡಿಲ್ಲ ಅವಳು ಬರೀ ಅವಳ್ದೇನ್ ದಾಂಡಿಯಾ ಸಾಂಗೋ ಏನೋ ಒಂದು ಆಡ್ಕೊಂಡು ಅವಳು ಡ್ಯಾನ್ಸ್ ಮಾಡಿದಾಳೆ. ಅದು ನಿಜ, ಅಷ್ಟೇ ಒರಿಜಿನಲ್. ಇವ್ರಿಬ್ರು ಏನ್ ಮಾಡಿದಾರೆ, ಬಗ್ ನೋಡ್ಬಿಟ್ಟು ಬಂದ್ವಿ ಅನ್ಬಿಟ್ಟು ಅಷ್ಟೊಂದು ಬಗ್ ನೋಡಿದ್ರೆ ನಾವು ನೋಡಿಲ್ಲ, ಅಂದ್ರೆ ಬಗ್ ನೋಡಿ ಬಂದಿದ್ದಾರೆ. ಬಂದ ಮೇಲೆ ಬೆಳಿಗ್ಗೆ ಎದ್ದು ಏನ್ ಮಾಡಿದ್ರೆ, ಯೂ ಎರಡ್ ಮಕ ಅವಳ್ದು ಇಷ್ಟೊತ್ನಲ್ಲಿ ಹಿಂಗಿರ್ತಾಳೆ, ರಾತ್ರಿ ಹೋದ್ರೆ ನಾಗವಲ್ಲಿ ಆಗ್ಬಿಡ್ತಾಳೆ, ದೆವ್ವ ಗಿವ್ವ ಅಂತ ನಂಬಿಸ್ಬಿಟ್ರು. ಅದ್ರಲ್ಲಿ ಗಿಲ್ಲಿ, ಚಂದ್ರಪ್ರಭಾ ದೆವ್ವ ಅಂದ್ರೆ ನಂಬೋರು ಜಾಸ್ತಿ, ಅವ್ರು ನಂಬಿಟ್ರು. ನನ್ ಮಿಕ್ದವ್ರು ಲೈಟ್ ಆಗಿ ನಂಬಿಟ್ರು. ನನಗೆ ಇದೇನೋ ಮಾಡ್ತಾ ಇದಾರೆ ಅನ್ನೋದು ಇತ್ತು, ಆದ್ರೆ ನನಗೆ ಅವಳನ್ನ ಮಾತಾಡ್ಸದ್ಮೇಲೆ ಸರಿ ಹೋಗುತ್ತೆ ಅನ್ಬಿಟ್ಟು ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಅಂದೆ. ಹಂಗೆ ಹೊಟ್ಟೋದ್ಲು. ಅಯ್ಯೋ ಇದೇನಪ್ಪ ಅವ್ರು ಹೇಳ್ದಂಗೆ ನಿಜಾನ ಅನ್ಸ್ಬಿಡ್ತು. ಅಂದ್ರೆ ಅವ್ರ ಸಿಟ್ಟಿಗೆ ನನ್ನ ಗುಡ್ ಮಾರ್ನಿಂಗ್ ತಗೊಳ್ಳಿಲ್ಲ ಅವಳು. ಆಮೇಲೆ ತಿರ್ಗಾ ಹೋಗಿ ಯಾಕ್ರಿ ಮಾತಾಡ್ಸ್ತಿಲ್ಲ ಅಂದ್ರೆ ತಿರ್ಗಾ ಹಂಗೆ ಬದ್ಲು. ಅಂದ್ರೆ ಏನಕ್ಕೆ ಅವಳು ಮಾಡಿದ ಕಾರಣ ಅಂದ್ರೆ ಅವಳಿಗೆ ಅಷ್ಟು ಮೂಡ್ ಆಫ್ ಆಗ್ಬಿಟ್ಟಿತ್ತು. ದೆವ್ವ 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 ಅಂತ ಎಲ್ಲಾರ ಹತ್ರ ಮಾತಾಡ್ತಿದ್ರೆ ಅಶ್ವಿನಿ ಗೌಡ ಮತ್ತೆ ಅವರಿಬ್ರು ಸೇರಿ ಪ್ರಚೋದನೆ ಮಾಡಿ ಎಲ್ಲಾರ್ಗು ಮಾನಸಿಕವಾಗಿ ಕುಗ್ಗಿಸ್ಬಿಟ್ಟಿದ್ರು. ಆ ಕಾರಣಕ್ಕೆ ಮಾತಾಡಿಲ್ಲ ಅನ್ನೋದು ನನಗೆ ಅರ್ಥ ಆಗೋಯ್ತು. ಆಮೇಲೆ ಹೋಗ್ಬಿಟ್ರಿ ತಲೆ ಕೆಡ್ಸ್ಕೊಬಿಡ್ರಿ, ಬಿಡ್ರಿ ಈ ಕಿವಿಲಿ ಬಿಡ್ರಿ, ಆ ಕಿವಿಲಿ ಬಿಡ್ರಿ, ಸರಿ ಹೋಗುತ್ತೆ, ಇವೆಲ್ಲ ನಿಮ್ಮ ತುಳಿಯಕ್ ನೋಡ್ತಾವ್ರ ಹಂಗೆ ಹಿಂಗೆ ಅಂತ ಹೇಳ್ತೀನಿ ಅವ್ರಿಗೆ. ಅದಾದ್ಮೇಲೆ ಇವ್ರಿಬ್ರು ನಂಬಿಟ್ಟಿರ್ತಾರೆ, ಚಂದ್ರಪ್ರಭು ಅವರು ಇವ್ರನ್ನ ಎದುರ್ಸಕ್ ಏನ್ ಮಾಡ್ತಾರೆ, ನಾನ್ ಲೈವ್ ಆಗಿ ನೋಡಿರೋದು ಅಂದ್ರೆ ಮನೆಗ್ ಬಂದ್ಮೇಲೆ ಇವ್ರು ಬಳೆ ಅಳ್ಳಾಡ್ಸಿದ್ ನೋಡ್ದೆ. ಅದಕ್ಕಿಂತ ಮುಂಚೆ ನಾನ್ ಲೈವ್ ಆಗಿ ನೋಡಿರೋದು ಅಭಿಷೇಕ್ ಗೆಜ್ಜೆ ಇಸ್ಕೊಂಡಿದ್ದ ಹುಡುಗಿರದು. ಅದನ್ನ ಬೆಡ್ಶೀಟ್ ಅಲ್ಲಿ ಇಟ್ಕೊಂಡಿದ್ದ. ಬೆಡ್ಶೀಟ್ ಹಿಂಗ್ ಎತ್ತೋದು ಚಿಲ್ ಚಿಲ್ ಅನ್ನೋದು ಹಿಂಗ್ ಇಡೋದು ಮಾಡ್ದ. ನಾನ್ ಕಣ್ಣಲ್ಲಿ ಬಿಟ್ಟು ನೋಡ್ಬಿಟ್ಟೆ, ನಾನು ಎದುರುಗಡೆ ಹಾಲ್ ಮಲಗ್ತಾನೆ ನೋಡ್ಬಿಟ್ಟೆ. ಏಯ್ ಸಾರ್ ಏನ್ ಸಾರ್ ನೀವು ಎಲ್ಲಾರ್ಗು ಎದುರಿಸ್ಕೊಂಡು ಸುಮ್ನೆ ಹಂಗೆ ಹಿಂಗೆ ಅಂತ ರೈಸ್ ಆಗಿ ಸಿಗಾಕೊಳಂಗ್ ಮಾಡ್ತೀನಿ, ಅವ್ರು ಸಾಧಿಸ್ತಾರೆ ಇಲ್ಲ ಅಂತ. ಆಮೇಲೆ ತಿರ್ಗಾ ಮಲ್ಕೊಳಂಗ್ ಮಾಡ್ತೀನಿ, ಅವ್ರು ಅಲ್ಲೆಲ್ಲೋ ಇಡ್ತಾರೆ, ನೋಡ್ಬಿಡ್ತೀನಿ ನಾನು. ಅಲ್ಲೇ ಇದೆಯಲ್ಲ ಅಂದ್ರೆ ಯಾವ್ದು ಗೊತ್ತಿಲ್ಲ ಅಂತಾರೆ. ಇವರಿಬ್ರು ಅಷ್ಟ್ರಲ್ಲಿ ನಂಬ್ಕೊಂಡು ಎದುರ್ಕೊಂಡು ದೆವ್ವನ್ ಹುಡ್ಕೊಂಡೇ ಕೂತ್ಬಿಟ್ಟಿರ್ತಾರೆ, ದೆವ್ವನೇ ಬರ್ತಾರೆ. ಅಶ್ವಿನಿ ಮತ್ತೆ ಇಲ್ಲ ಇವರು ಚಂದ್ರಪ್ರಭಾ ಗಿಲ್ಲಿ ಅವರು ಪುಕ್ಕಲ್ ಅಂದ್ರೆ ಪುಕ್ಕಲು ಸರ್, ರಿಯಲ್ ಆಗಿ ದೆವ್ವ ಇದೆ ಅನ್ಕೊಬಿಟ್ರು. ನಾನು ಹೇಳ್ತೀನಿ ಎಲ್ಲ ದೆವ್ವ ಇದ್ರೆ ಹೇಳಿ ಹೊಡೆದ್ಬಿಟ್ಟು ಬರ್ತೀನಿ ಅದಕ್ಕೆ ಅಂತ. ಅಂದ್ರೆ ನಂಗೆ ದೆವ್ವ ಇದ್ರೆ ಸರ್ ಟಿವಿಲ್ ಬರಲ್ವ ಸರ್, ದೆವ್ವ ಸಾಯಿಸ್ಬಿಡ್ತು, ದೆವ್ವ ಕತ್ತಿಸಿಕ್ಬಿಡ್ತು ಅಂತ ಬರಲ್ವ, ಯಾಕೆ ಬಂದಿಲ್ಲ ಇಷ್ಟು ವರ್ಷದಿಂದ? ಒಂದ್ ದೆವ್ವನು ಸಾಯಿಸಿರಲ್ವಾ, ಅಂದ್ರೆ ಹೋಗಿರಲ್ವಾ, ಅಟ್ಯಾಕ್ ಮಾಡಿರಲ್ವಾ? ಇವ್ರು ಹೇಳೋ ಪ್ರಕಾರ ಈಗ ಅದು ನಮ್ಗೆ ತೊಂದ್ರೆ ಕೊಡ್ತಿಲ್ಲ ಅಂದ್ರೆ ಕಾಣಿಸ್ಕೊಂಡ್ರು ಏನ್ ನಮ್ಮೊಂದ್ ಕತ್ತಿಸ್ಕತ್ತ? ಅದೇನ್ ನಮ್ ತೊಂದ್ರೆ ಚಕತ್ತು ಒಂದ್ ಚುಚ್ತಾ ಇದೆಯಾ? ಅದ್ ಯಾಕೆ ಎದುರ್ಕೋಬೇಕು? ಅದಕ್ಕೆ ಅದೇನೋ ಕೊಲೆ ಮಾಡುತ್ತೆ ಅಂದ್ರೆ ಕಳ್ಳ ಬಂದ ಅಂದ್ರೆ ಎದುರ್ಕೋಬೇಕು. ದೆವ್ವಕ್ಕೆ ಯಾಕೆ ಎದುರ್ಕೋಬೇಕು? ದೆವ್ವನೇ ಇಲ್ಲ ಸರ್, ಸುಳ್ಳದು, ನಾನ್ ನಂಬೋದೇ ಇಲ್ಲ. ಹಂಗ್ ಧೈರ್ಯ ಹೇಳಿದ್ರು ಇವ್ರಿಬ್ರು ನಂಬಲ್ಲ, ಅದನ್ನ ಹಂಗೇ ಇಟ್ಕೊಂಡಿರ್ತಾರೆ. ನಾನು ಅಭಿಷೇಕ್ ಗೆಜಾಳಾಡ್ಸಿದ್ ನಾನ್ ಕಣ್ಣಾರೆ ನೋಡಿದೀನಿ, ಅದನ್ನ ಪ್ಲೇ ಮಾಡಿಲ್ಲ ಇಲ್ಲಿ. ಆದ್ರೆ ಇವ್ರ ಪಕ್ಕದ ರೂಮ್ ಅಲ್ಲಿ ಇರೋದು ಅಶ್ವಿನಿ ಕೊಡೋರು ಮನೆಗ್ ಬಂದು ಟಿವಿ ನೋಡಿದ್ಮೇಲೆ ಅವರು ಬಳೆ ಅಲ್ಲಾಡಿಸಿರೋದು ತೋರ್ಸಿದ್ಮೇಲೆ ಗೊತ್ತಾಯ್ತು ಇಬ್ರು ಆಟ ಆಡಿದ್ದಾರೆ ಅಂತ. ಆದ್ರೆ ಅಭಿಷೇಕ್ ಇವರೆಲ್ಲ ಒಂದು ಟ್ರೂಪ್ ಸರ್. ಅಭಿಷೇಕ್, ಅವನು ಅಶ್ವಿನಿ SN, ಅಶ್ವಿನಿ ಗೌಡ, ಜಾನ್ವಿ, ಧನು, ಅಷ್ಟು ಜನ ಒಂದು. ಧ್ರುವ ಒಬ್ಬ ಸಿಂಗಲ್ ಆಗಿ ಅವನೊಬ್ಬ ಒಂದೇ ಹುಚ್ಚಿನ ತರ ಇರೋರು. ಅದು ಬಿಟ್ಟು ಇವರಿಬ್ರು ಜಾಸ್ತಿ ಮಾತಾಡೋರು. ಯಾರು? ಮಂಜು ಭಾಷಿಣಿ, ರಾಶಿಕಾ ಸಪ್ರೇಟ್ ಮಾತಾಡೋರು. ಆಮೇಲೆ ಇವಳು ಬಿಚ್ಚಿದ್ಮೇಲೆ ರಾಶಿಕಾ, ಆಮೇಲೆ ಸ್ಪಂದನ ಬರೀ ಲವ್ ಸ್ಟೋರಿ ಮಾತಾಡೋರು. ಅದ್ರಲ್ಲಿ ರಾಶಿಕಾ ಬಂದು ಯಾರೋ ವೈಟ್ ಕಾರ್ಡ್ ಎಂಟ್ರಿಲಿ ಸ್ಮಾರ್ಟ್ ಗೈ ಬರ್ಬಾರ್ದಾ ಅಂತ ಕೇಳ್ಕೊಂತ ಇದ್ರೆ, ಬಾಯ್ ಫ್ರೆಂಡ್ ಲೈನ್ ಹೊಡಿಯಕ್ಕೆ. ಅದು ನಾನ್ ಕೇಳಿಸ್ಕೊಂಡೆ ಒಂದ್ಸಲಿ ರಾತ್ರಿ, ಅದನ್ನು ರೇಗಿಸ್ದೆ. ಆಮೇಲೆ ರಾಶಿಕಾ ಕನ್ಸಲ್ಲಿ ಒಂದ್ ದಿವಸ ನಾನ್ ಬಂದ್ಬಿಟ್ಟಿದ್ದಂತೆ. ಅದು 3-4 ದಿವಸಕ್ಕೇನೆ ಕನ್ಸಲ್ಲಿ ನಾನ್ ಬಂದ್ಬಿಟ್ಟಿದ್ದಂತೆ ರಾಶಿಕಾ ಕನ್ಸಲ್ಲಿ. ಆತರ ಏನೇನೋ ನಡೀತಿತ್ತು. ಪ್ಲಸ್ ರಾತ್ರಿ ಆದ್ರೆ ಇವ್ರಿಬ್ರು ಬರೀ ಲವ್ ವಿಷಯನೇ ಮಾತಾಡೋರು. ಅಲ್ಲಿ ಮಾತಾಡೋದು ಇಲ್ಲಿವರೆಗೂ ಕೇಳಿಸ್ತಿತ್ತು. ಸ್ಪಂದನ ರಾಶಿಕಾ ಬರೀ ಲವ್. ಅದ್ರಲ್ಲಿ ಸ್ಪಂದನದು ಗೊತ್ತಿಲ್ಲ, ಡೀಸೆಂಟ್ ಅನ್ಸಿದ್ಲು. ರಾಶಿಕಾ ಈಗರ್ಲಿ ಗುಡ್ ಸ್ಮಾರ್ಟ್ ಫೆಲೋ ಬರ್ಬೇಕು ಅನ್ನೋದು ಕಾಯ್ತಾ ಇದ್ಲು, ಲವ್ ಮಾಡಕ್ಕೆ ಕಾಯ್ತಾ ಇದ್ಲು. ಖಾಲಿ ಇದೀನಿ, ಯಾರ ಬರ್ಲಿ ಅಂತ ವೈಲ್ಡ್ ಕಾರ್ಡ್ ಅಲ್ಲಿ ಬರ್ಲಪ್ಪ ತರನೇ ಆಡ್ತಾ ಇದ್ಲು. ಅದೆಲ್ಲ ಕೇಳಿಸ್ತಿತ್ತು, ಪಕ್ಕದಲ್ಲೇ ಇದ್ವಲ್ಲ, ಕೇಳಿಸ್ತಾ ಇತ್ತು. ಅದನ್ನು ಅವಳಿಗೆ ಹೇಳಿದ್ರೆ ನಕ್ಕುದ್ಲು. ಆಮೇಲೆ ಒಂದ್ ದಿವಸ ನಾನ್ ಕನ್ಸಲ್ಲಿ ನಾಯಿ ಇಟ್ಕೊಂಡ್ ಬಂದು ಉಚ್ಚರಿಸ್ಬಿಡ್ತೀನಂತೆ. ಎಲ್ಲ ನಾಯಿ ಮಾತಾಡಿ ಕನ್ಸಲ್ಲೂ ನಾಯಿ ಇಟ್ಕೊಂಡು ನಾನ್ ಬಂದಂಗೆ ಏನೋ ಕನ್ಸ್ ಬಿತ್ತಂತೆ, ನಾಯಿ ಹುಚ್ಚಿ ಹೋಯ್ತಂತೆ, ಅಷ್ಟೇ ನಾಪ್ಕ ಅಂತ. ಆಮೇಲೆ ಮುಂದೆ ಗೊತ್ತಿಲ್ವ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.